ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಿರುತೆರೆ ನಟಿ ಕಾವ್ಯ ಗೌಡಗೆ ಬೆದರಿಕೆ ಮತ್ತು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದ್ ಕಡೆಗೆ ಕಾವ್ಯ ಗೌಡ ಕಂಪ್ಲೇಂಟ್ ಮಾಡಿದ್ದಾರೆ, ಇನ್ನೊಂದು ಕಡೆಗೆ ಇವ್ರು ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರು ಇವ್ರ ಮೇಲೆ ಮತ್ತೊಂದು ಕೌಂಟರ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಕಾವ್ಯ ಗೌಡ ವಿರುದ್ಧ ಪ್ರೇಮ ಅನ್ನೋರು ಪ್ರತಿ ದೂರನ್ನ ದಾಖಲಿಸಿದ್ದಾರೆ. ಟ್ವಿಸ್ಟ್ ಏನು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ನೋಡಿ, ನಟಿ ಕಾವ್ಯ ಗೌಡ ವಿರುದ್ಧ ಪ್ರೇಮ ಅನ್ನೋರು ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಪ್ರೇಮ ಅವರು ವರಸೆಯಲ್ಲಿ ವಾರ್ಗಿತ್ತಿ ಆಗಬೇಕು, ಕಾವ್ಯ ಗೌಡಗೆ ಅವರ ಅತ್ತಿಗೆ ಆಗಬೇಕು. ಕಾವ್ಯ ಸೋಮಶೇಖರ್, ಭವ್ಯ ಗೌಡ ಸೇರಿದಂತೆ ಇತರರ ವಿರುದ್ಧ ಇವರು ದೂರು ಕೊಟ್ಟಿದ್ದಾರೆ. ಮಧ್ಯಾಹ್ನ ಮನೆಯಲ್ಲಿ ಪ್ರೇಮ ಮತ್ತು ಅವ್ರ ಪತಿ ನಂದೀಶ್ ಊಟ ಮಾಡ್ತಾ ಇದ್ದ ವೇಳೆ ಕಾವ್ಯ ಬಂದು ಬೆದರಿಕೆ ಹಾಕಿದ್ದಾರೆ. ಇದು ನನ್ನ ಮನೆ, ನೀವು ಆಚೆ ಹೋಗಬೇಕು ಅಂತ ಕಾವ್ಯ ಅಂದ್ರು ಅನ್ನೋದನ್ನ ಪ್ರೇಮ ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರೇಮ ತಂದೆ ರವಿಕುಮಾರ್ ಅವ್ರಿಗೂ ಕಾವ್ಯ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಅದಕ್ಕೆ ಪುಷ್ಟೀಕರಿಸುವಂತಹ ಒಂದು ವಿಡಿಯೋವನ್ನ ಕೂಡ ಅವರು ಹರಿಬಿಟ್ಟಿದ್ದಾರೆ. ಕಾವ್ಯ ಪತಿ ಸೋಮಶೇಖರ್ ವಿಲಕ್ಷಣ ವರ್ತನೆಯನ್ನ ನೀವು ನೋಡ್ತಾ ಇದ್ರೆ, ಕೈಯಲ್ಲಿ ಚಪ್ಪಲಿ ಇದೆ, ಆಮೇಲೆ ಅದೇನೋ ವಿಚಿತ್ರವಾಗಿ ಮುಖದ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಕೊಂಡು ವಿಡಿಯೋ ಮಾಡ್ತಿದ್ದವ್ರಿಗೆ ಹೊಡೆದಿರೋದು ಕಾಣಿಸ್ತಾ ಇದೆ. ಕಾವ್ಯ ಪತಿ ಸೋಮಶೇಖರನ್ನ ಗಮನಿಸ್ತಾ ಇದ್ದೀರಾ, ಅವ್ರ ಕೈಯಲ್ಲಿ ಚಪ್ಪಲಿ ಇದೆ. ಆ ಚಪ್ಪಲಿನ ಹಿಡ್ಕೊಂಡು ವಿಡಿಯೋ ಯಾರು ಮಾಡ್ತಾ ಇದ್ರು ಅವ್ರಿಗೆ ಬಂದು ಥಳಿಸಿರೋ ಸಂದರ್ಭದಲ್ಲಿ ಕಾವ್ಯ ಗೌಡ ಪತಿ ಸೆರೆ ಸಿಕ್ಕಿರೋದು ಹೀಗೆ. ಫಸ್ಟು ವಿಚಾರ ಬಂದಿದ್ದು ಹೇಗೆ ಅಂದರೆ, ಕಾವ್ಯ ಗೌಡ ತನ್ನ ಪತಿಗೆ ಚುಚ್ಚಿದ್ದಾರೆ ಇವರು ಪ್ರೇಮ ಕಡೆಯವರು, ಪ್ರೇಮ ಅವರ ತಂದೆ ಹಲ್ಲೆ ಮಾಡಿದ್ದಾರೆ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟರು. ಬಟ್ ಈ ವಿಡಿಯೋ ಬೇರೆದೇ ಕತೆ ಹೇಳ್ತಾರೆ, ಬೇರೆದೇ ವರ್ಷನನ್ನು ಓಪನ್ ಮಾಡ್ತಾರೆ. ಇದರಲ್ಲಿ ಸೋಮಶೇಖರ್ ಅವರು ಪ್ರಚೋದನೆ ಮತ್ತು ಕೆಣಕೋ ಪ್ರಯತ್ನವನ್ನು ವಿಡಿಯೋ ಮಾಡ್ತಿದ್ದವ್ರು ಮಾಡೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಚಿತ್ರ ಫೇಶಿಯಲ್ ಎಕ್ಸ್ಪ್ರೆಷನ್ನು, ಅಂದರೆ ಎದುರುಗಡೆ ವಿಡಿಯೋ ಮಾಡ್ತಿದ್ರೆ ಮಾಡ್ಕೋ, ಏನೋ ನಾನು ಇನ್ನೂ ಹಿಂಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ ಅದನ್ನು ರೆಕಾರ್ಡ್ ಮಾಡ್ಕೋ ಅನ್ನೋ ರೀತಿ ಇದೆ. ಯಾರಿಗೆ ಹೊಡೆದ್ರು ಅನ್ನೋದು ಸ್ಪಷ್ಟವಾಗಿಲ್ಲ. ಆ ಕಡೆಗೆ ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲಿ ಕಿತ್ತಾಡ್ಕೊಳ್ತಾ ಇರೋದನ್ನು ಹಿಂದೆಗಡೆ ಕೂಡ ನೀವು ನೋಡ್ತಾ ಇದ್ದೀರಾ. ಬಟ್ ಆಶ್ಚರ್ಯ ಅನಿಸೋದು, ಸೋಮಶೇಖರ್ ತನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಯಾವ ಸೋಮಶೇಖರ್ ಹೇಳ್ತಾ ಇದ್ರು, ಹಲ್ಲೆಗೆ ಮುಂಚೆ ಇನ್ನೊಬ್ಬರಿಗೆ ಪ್ರಚೋದನೆ ಕೊಟ್ಟು ಕೀಟ್ಲೆ ಮಾಡೋದು ಮತ್ತು ಎಕ್ಸ್ಪ್ರೆಷನ್ಗಳನ್ನ ನೋಡ್ತಾ ಇದ್ದೀರಾ. ಕಿತಾಪತಿ ಎಕ್ಸ್ಪ್ರೆಷನ್, ಇನ್ನೊಬ್ಬರಿಗೆ ಪ್ರಚೋದನೆ ಕೊಡುವಂಥ ಎಕ್ಸ್ಪ್ರೆಷನ್, ಕೈಯಲ್ಲಿ ಚಪ್ಪಲಿ ಇದೆ. ತಾನು ಸಂತ್ರಸ್ತರು ಅಂತ ಹೇಳ್ಕೊಳ್ತಾ ಇರುವ ಕಾವ್ಯ ಗೌಡ ಮತ್ತು ಪತಿ, ಇನ್ನೊಂದು ಕಡೆಗೆ ಪ್ರೇಮ ಅವರು ದೂರು, ಹಾಗೂ ಈ ವಿಡಿಯೋ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ. ಸಂಜೆ 6:30ಕ್ಕೆ ಮನೆ ಬಳಿ ಪ್ರೇಮ ಸಹೋದರಿ ಕಸ್ತೂರಿ ಅವರು ಕೂಡ ಬಂದಿದ್ರು. ಕಸ್ತೂರಿ ಮೇಲೂ ಕೂಡ ಕಾವ್ಯ ಮತ್ತು ಸಂಬಂಧಿಕರು ಹಲ್ಲೆ ಮಾಡಿದ್ರು ಅನ್ನೋ ಆರೋಪ. ಕಾವ್ಯ ಸಹೋದರಿ ಭವ್ಯ ಪ್ರೇಮ ನಂದೀಶ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಾಂಗಲ್ಯ ಸರವನ್ನ ಕೂಡ ಕಿತ್ತೆಸೆದಿರೋ ಬಗ್ಗೆ ಪ್ರೇಮ ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮನೆಯ ಜಗಳ ಬೀದಿಗೆ ಬಂದಿದೆ ಈ ಮೂಲಕ. ಕಸ್ತೂರಿ ಮೇಲೂ ಕೂಡ ಕಾವ್ಯ ಹಾಗೂ ಸಂಬಂಧಿಕರು, ಇವ್ರ ಫ್ಯಾಮಿಲಿಯವರು, ಕಾವ್ಯ ಫ್ಯಾಮಿಲಿಯವರು ಪ್ರೇಮ ಫ್ಯಾಮಿಲಿ ಮೇಲೆ ಹಲ್ಲೆ ಮಾಡಿರೋದ್ರ ಡೀಟೇಲ್ಸು. ಅವರ ಅಕ್ಕ ತಂಗಿರು ಸೇರಿಕೊಂಡು, ಅವ್ರ ಇಡೀ ಫ್ಯಾಮಿಲಿ ಸೇರಿಕೊಂಡು ಈ ಫ್ಯಾಮಿಲಿ ಮೇಲೆ ಹಲ್ಲೆ ಮಾಡಿದೆ ಅಂತ ಇವ್ರು ಕೌಂಟರ್ ದೂರನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಸಿಕ್ಕ ಸುದ್ದಿ ಪ್ರಕಾರ ಕಾವ್ಯ ಸಂತ್ರಸ್ತೆ ಅನ್ನೋ ರೀತಿ ಇತ್ತು. ಬಟ್ ಇದು ನೋಡಿದ್ರೆ ಎರಡೂ ಕಡೆಯಿಂದ ಪ್ರಚೋದನೆ, ಕಾನೂನು ಕೈಗೆತ್ಕೊಳ್ಳೋ ಕೆಲಸ, ಒಬ್ರನ್ನೊಬ್ರು ಅವಮಾನಿಸೋ ಕೆಲಸ ಎರಡೂ ಕಡೆಯಿಂದ ಆಗಿರೋದು ವಿಡಿಯೋ ವಿಜುವಲ್ಸ್ ಮೂಲಕ ಗೊತ್ತಾಗ್ತಾ ಇದೆ. ಅದರಲ್ಲೂ ಸೋಮಶೇಖರ್ ಅವರು ವರ್ತನೆ ನೋಡ್ತಾ ಇದ್ದೀರಾ, ಅನ್ಯೂಶುವಲ್ ಬಿಹೇವಿಯರ್ ಅನ್ನು ನೀವು ನೋಡ್ತಾ ಇದ್ದೀರಾ. ವಿಡಿಯೋ ಮಾಡ್ತಾ ಇದೆ, ಇನ್ನೂ ರೆಕಾರ್ಡ್ ಮಾಡು ಅನ್ನೋ ರೀತಿನಲ್ಲಿ, ಅಣಕಿಸೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಅಣಕಿಸಿ ಕೆಣಕೋ ರೀತಿನಲ್ಲಿ ವಿಡಿಯೋ ಕಾಣಿಸ್ತಾ ಇದೆ. ನೀವು ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಾ. ಇದು ಕಾವ್ಯ ಅವರ ಪತಿ ಸೋಮಶೇಖರ್ ಸೆರೆ ಸಿಕ್ಕಿರೋದು. ಮತ್ತೆ ಬೇರೆ ಬೇರೆ ಒಂದೊಂದೇ ವಿಡಿಯೋ ಬಿಟ್ಗಳು ಕೂಡ ಕಾಣಿಸೋದಕ್ಕೆ ಶುರುವಾಗ್ತಾ ಇದೆ. ಬೀದಿಗೆ ಬಿದ್ದ ಕಿರುತೆರೆ ನಟಿ ಕಾವ್ಯ ಕೌಟುಂಬಿಕ ಕಲಹ, ಮನೆ ಜಗಳ, ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ವಾರಗಿತ್ತಿಯರ ವಾರ್. ಪತಿ ಸೋಮಶೇಖರ್ ಅತ್ತಿಗೆ ತಂದೆ ವಿರುದ್ಧ ಕಾವ್ಯ ಗೌಡ ದೂರು ಕೊಟ್ಟಿರೋದು. ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ, ಮತ್ತೆ ಅತ್ಯಾಚಾರ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಇವರು ದೂರು ಕೊಟ್ಟಿದ್ದಾರೆ. ಬಟ್ ಪ್ರೇಮ ಅವ್ರ ವರ್ಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಮತ್ತು ಅವರು ವಿಡಿಯೋ ಸಾಕ್ಷ್ಯಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಹಲ್ಲೆ ಮಾಡ್ತಾ ಇರೋದು ಕಾವ್ಯ ಗೌಡ ಅವ್ರ ಪತಿ ಮತ್ತು ಕಾವ್ಯ ಗೌಡ, ನೋಡಿ ಇಲ್ಲಿ ವಿಡಿಯೋ ಅಂತ ಇವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಒಂದು ಉತ್ತಮವಾದಂತಹ ಕುಟುಂಬ, ಮನೆತನದ ಕುಟುಂಬದ ಬೀದಿ, ಇಬ್ಬರು ಸೊಸೆಯಂದಿರ ಕಾರಣಕ್ಕೋಸ್ಕರ ಬೀದಿಗೆ ಬಿದ್ದಿದೆ. ಇಬ್ಬರೂ ಕೂಡ ಸೋಮಶೇಖರ್ ಮತ್ತು ಅವರ ಅಣ್ಣನನ್ನ ಇವರಿಬ್ಬರು ವರೆಸಿರ್ತಾರೆ. ಪ್ರೇಮ ಮತ್ತು ಕಾವ್ಯ ಅವರು ವರೆಸಿರ್ತಾರೆ. ಒಂದೇ ಮನೆಯಲ್ಲಿ ಇನ್ಫ್ಯಾಕ್ಟ್ ಇದ್ರು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವ ಮಾಹಿತಿ.